ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಟಿವಿ ಕಥೆಗಳು. ಬನ್ನಿ ಅಮೃತಧಾರೆ ಇವತ್ತಿನ ಹಂಚಿಕೆ ಏನಾಗುತ್ತೆ ಅಂತ ನೋಡ್ಕೊಂಬರೋಣ. ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡೋದಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಗೌತಮ್ ಅವರು ಹೊಸ ಮನೆಗೆ ಶಿಫ್ಟ್ ಆಗಬೇಕು ಅಂತ ಹೇಳಿ ಪಾರ್ಥ ಮತ್ತು ಮಹಿಮಾಗೂ ಕೂಡ ನಾವು ಹೊಸ ಮನೆಗೆ ಶಿಫ್ಟ್ ಆಗೋದಿದೆ ಮತ್ತು ತುಂಬ ಕೆಲಸ ಇದೆ, ನೀವೆಲ್ಲರೂ ನಾಳೆ ಪರ್ಚೇಸ್ಗೆ ಬನ್ನಿ ಅಂತ ಹೇಳಿ ಈ ಕಡೆ ಹೇಳ್ತಾರೆ. ಆಗ ಈ ಕಡೆ ಪಾರ್ಥ ಅವರಿಗೆ ತುಂಬಾ ಬೇಜಾರಾಗಿರುತ್ತೆ. ನಾವು ತಾಯಿನ ಕೂಡ ಹೊರಗೆ ಹಾಕಿದ್ರು ನಮಗೆ ಕೇರ್ ಮಾಡಲಿಕ್ಕೆ ಆಗಲಿಲ್ಲ ಮತ್ತು ನಮ್ಮ ಮನೆಯೂ ಕೂಡ ಉಳಿಸ್ಕೊಳ್ಳಿಕ್ಕೆ ಆಗಲಿಲ್ಲ. ಆದರೆ ಅಣ್ಣ ಎಷ್ಟೋ ಕಷ್ಟಪಟ್ಟು ಆ ಮನೇನ ಉಳಿಸ್ಕೊಂಡಿದ್ದಾನೆ. ಅವನು ಇನ್ಮೇಲಾದರೂ ಅವನು ಸುಖವಾಗಿರಲಿ, ನಾವು ಯಾವುದೇ ಕಾರಣಕ್ಕೂ ಅವನಿಗೆ ತೊಂದರೆ ಕೊಡೋದು ಬೇಡ ಅಂತ ಹೇಳಿ ಮಹಿಮಾ ಮತ್ತು ಪಾರ್ಥ ಅವರು ಕೂಡ ಮಾತಾಡ್ಕೊಳ್ತಾರೆ. ಹಾಗೆ ಈ ಕಡೆ ಜಯದೇವ್ ಅವರು ದಿಯಾನಿಂದ ಅವಮಾನ ಹೊಂದಿ ಗೇಟಿನಿಂದ ಹೊರಗೆ ಹಾಕ್ತಾರೆ. ಆಗ ಜಯದೇವ್ ಅವರು ತುಂಬಾ ಬೇಜಾರಿನಲ್ಲಿ, ಅಯ್ಯೋ ನಂದು ಇಷ್ಟೇನಾ ಬದುಕು, ನಾನು ಎಲ್ಲರನ್ನೂ ಹೊರಗೆ ಹಾಕಿದೆ, ಆದರೆ ಈಗ ನನ್ನ ಹೆಂಡ್ತಿನೇ ಹೊರಗೆ ಹಾಕೋ ಪರಿಸ್ಥಿತಿ ಬಂದ್ಬಿಡ್ತಲ್ಲ, ನನ್ನನ್ನು ನೋಡ್ಕೊಳ್ಳೋರು ಯಾರೂ ಇಲ್ವಾ, ನಾನು ನನ್ನ ತಾಯಿಗೆ ಮಾಡಿದ ಆ ತಪ್ಪು ನನಗೆ ಕೂಡ ಈಗ ಅರಿವಾಗ್ತಾ ಇದೆ, ನಾನು ನನ್ನ ತಾಯಿಯನ್ನು ಚೆನ್ನಾಗಿ ನೋಡ್ಕೋಬೇಕಿತ್ತು, ಇಲ್ಲ ಅಂದರೆ ನನಗೆ ಈ ರೀತಿಯಾಗಿ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಅಂತ ಹೇಳಿ ತುಂಬಾ ಬೇಜಾರಿನಲ್ಲಿ ಅಲ್ಲಿಂದ ಹೋಗ್ತಾ ಇರ್ತಾರೆ. ಮತ್ತು ಇಲ್ಲಿ ಜಯದೇವ್ ಅವರಿಗೆ ತುಂಬಾ ಹಸಿವಾಗಿರುತ್ತೆ, ಆದರೆ ಎಲ್ಲಿ ನೋಡಿದ್ರೂ ಕೂಡ ಆ ಟೈಮಿನಲ್ಲಿ ಊಟ ಇರೋದಿಲ್ಲ. ಆಗ ಅಲ್ಲೇ ರೋಡ್ ಸೈಡಲ್ಲಿ ಇರೋ ಒಂದು ಕಟ್ಟೆ ಮೇಲೆ ಅವರು ಮಲಗಿ ಬಿಡ್ತಾರೆ. ಆಗ ಅಲ್ಲಿ ಮಲಗಿರೋದನ್ನು ಒಬ್ಬ ಕಳ್ಳನು ಕೂಡ ನೋಡ್ತಾನೆ. ಅವರ ಕೈಯಲ್ಲಿ ಉಂಗುರ ಮತ್ತು ಮೊಬೈಲ್ ಫೋನನ್ನು ಆ ಕಳ್ಳ ಅಬ್ಸರ್ವ್ ಮಾಡಿ ಅವರು ಮಲಗಿರೋದನ್ನು ನೋಡಿ ಅವೆರಡನ್ನು ಕದ್ದು ಓಡಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆಗ ಜಯದೇವ್ ಅವರಿಗೆ ಎಚ್ಚರ ಆಗುತ್ತೆ. ಆಗ ಓಡೋಗಿ ಅವನನ್ನು ಹಿಡಿದು ಅದನ್ನು ಕಸ್ಕೊಳ್ಬೇಕು ಅಂತ ಹೇಳಿ ಎಷ್ಟು ಓಡಿದ್ರು ಅವನು ಸಿಗೋದೇ ಇಲ್ಲ, ಅಲ್ಲಿಂದ ಹೋಗ್ಬಿಡ್ತಾನೆ. ಯಾಕಂದರೆ ಜಯದೇವ್ ಅವ್ರಿಗೂ ಊಟ ಇಲ್ಲದೆ ತುಂಬಾ ಟಯರ್ಡ್ ಆಗಿರುತ್ತಾರೆ, ಆದ್ದರಿಂದ ಅವರಿಗೆ ಓಡೋಕ್ಕೆ ಆಗ್ತಾ ಇರಲ್ಲ. ಆದ್ದರಿಂದ ಅವರು ಎಲ್ಲಾದರೂ ಊಟ ಸಿಗುತ್ತೇನೋ, ಊಟ ಮಾಡೋಣ ಅಂತ ಹೇಳಿ ಅವರು ಹೋಗ್ತಾ ಇರ್ತಾರೆ. ಆಗ ಅಲ್ಲೊಂದು ಅಂಗಡಿಯನ್ನು ನೋಡಿ ಅನ್ನ ಸಾಂಬಾರನ್ನು ತೆಗೆದುಕೊಂಡು ಅವರು ಊಟ ಮಾಡ್ತಾರೆ. ಆಗ ಅವರಿಗೆ ಕೊಡಲಿಕ್ಕೆ ದುಡ್ಡೇ ಇರೋದಿಲ್ಲ. ಆಗ ಏನಾದರೂ ಮಾಡಿ ಇವರಿಗೆ ಹಣ ಕೊಡಬೇಕಲ್ಲ ಅಂತ ಹೇಳಿ ಅವರು ಯೋಚನೆ ಮಾಡ್ತಾ ಇರುವಾಗ ಅವರು ಕೂಡ ಹಣವನ್ನು ಕೇಳ್ತಾ ಇರ್ತಾರೆ. ಆಗ ಇವರು ಹಣ ಇಲ್ಲ ಅಂತ ಹೇಳಿದಾಗ ನೀವು ಪಾತ್ರೆನ ತೊಳಿಬೇಕು ಅಂತ ಹೇಳಿ ಜಯದೇವ್ ಅವರ ಕೈಯಲ್ಲಿ ಪಾತ್ರೆಯನ್ನು ತೊಳಿಸ್ತಾರೆ. ನಾನು ಜಯದೇವ್ ದಿವಾನ್, ನಾನು ನಮ್ಮ ಮನೆಯಲ್ಲಿ ಕೆಲಸದಾಳುಗಳಿದ್ದರು, ಆದರೆ ನಾನೇ ಈಗ ಬೀದಿಯಲ್ಲಿ ಬಂದು ಪಾತ್ರೆ ತೊಳೆಯೋ ಪರಿಸ್ಥಿತಿ ಬಂತಲ್ಲ, ಇದನ್ನೆಲ್ಲ ಮಾಡಿದ್ದು ಆ ದಿಯಾನ ಮಾತ್ರ ನಾನು ಸುಮ್ಮನೆ ಬಿಡೋದಿಲ್ಲ, ಅವಳಿಗೆ ಒಂದು ಗತಿಯನ್ನು ಕಾಣಿಸಲೇಬೇಕು ಅಂತ ಹೇಳಿ ಜಯದೇವ್ ಅವರು ತೀರ್ಮಾನವನ್ನು ಮಾಡ್ಕೊಳ್ತಾರೆ. ಇಲ್ಲಿ ಗೌತಮ್ ಮನೆಗೆ ಪಾರ್ಥ, ಮಹಿಮಾ ಅವರೆಲ್ಲ ಕೂಡ ಬಂದಿರ್ತಾರೆ. ಮತ್ತು ಗೌತಮ್ ಅವರು ಕೂಡ ಅವರು ಹೇಳ್ತಾ ಇರ್ತಾರೆ, ನಾವು ಎಲ್ಲರೂ ಆ ಮನೆಯಲ್ಲಿ ಖುಷಿಯಾಗಿ ಇರ್ಬೋದು, ನಮಗೆ ಇನ್ಮೇಲೆ ಯಾವುದೇ ರೀತಿಯಲ್ಲಿ ಯಾರದೇ ತೊಂದರೆ ಆಗೋದಿಲ್ಲ, ನಾವೆಲ್ಲರೂ ಕೂಡ ಒಟ್ಟಾಗಿ ಸುಖವಾಗಿ ಇರೋಣ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಆಗ ಈ ಕಡೆ ಪಾರ್ಥ ಅವರು ಕೂಡ ಇಲ್ಲಿ ತನ್ನ ತಾಯಿನ ಕೂಡ ಮಾತಾಡಿಸ್ಕೊಂಡು ಬಂದಿರ್ತಾರೆ. ಆಗ ಪಾರ್ಥ ಅವರು ಕೂಡ ಹೇಳ್ತಾರೆ, ಬ್ರೋ ನಾನು ಆ ಮನೆಗೆ ಯಾವುದೇ ಕಾರಣಕ್ಕೂ ಬರೋದಿಲ್ಲ, ನನಗೆ ಆ ಮನೆನ ಉಳಿಸ್ಕೊಳ್ಳಿಕ್ಕೂ ಆಗೋದಿಲ್ಲ, ನಾನು ಅಲ್ಲೇ ಇದ್ದು ಮಾಮ್ನ ಮತ್ತು ಆ ಮನೆನ ನೋಡ್ಕೋಬೇಕಾಯಿತು, ಆದರೆ ನಾನು ಕೋಪದಿಂದ ಆ ಮನೆ ಬಿಟ್ಟು ಬಂದಾಗಿಂದ ಇಷ್ಟೆಲ್ಲ ಪ್ರಾಬ್ಲಮ್ ಕ್ರಿಯೇಟ್ ಆಯಿತು, ನನ್ನ ತಾಯಿನ ಕೂಡ ನಾನು ನೋಡ್ಕೊಳ್ಳಿಕ್ಕೆ ಆಗಲಿಲ್ಲ, ಮತ್ತು ಆ ಮನೆನ ನಾನು ಉಳಿಸ್ಕೊಳ್ಳಿಕ್ಕೆ ಆಗಲಿಲ್ಲ, ಮತ್ತು ನೀನು ಎಲ್ಲಿಂದನೋ ಸಾಲ ಮಾಡಿ ಆ ಮನೆನ ಉಳಿಸ್ಕೊಳ್ಬೇಕಾದ ಪರಿಸ್ಥಿತಿ ಬಂತು, ನಾನು ನಿಮಗೆ ಇಷ್ಟೆಲ್ಲ ತೊಂದರೆ ಕೊಟ್ಬಿಟ್ವಿ ಬ್ರೋ, ಆದ್ದರಿಂದ ನಾನು ಆ ಮನೆಗೆ ಬರೋದಿಲ್ಲ, ನೀವು ಅಲ್ಲಿ ಹೋಗಿ ಆರಾಮಾಗಿ ಇರಿ, ಮತ್ತು ನಾವು ಯಾವುದಾದ್ರೂ ಮನೆ ಮಾಡಿಕೊಂಡು ನಾನು ಮಾಮ್ನ ಕರ್ಕೊಂಡೋಗಿ ನಾವು ಚೆನ್ನಾಗಿ ಇರ್ತೇವೆ ಅಂತ ಇಲ್ಲಿ ಹೇಳ್ತಾ ಇರ್ತಾರೆ. ಆಗ ಗೌತಮ್ ಅವರು ಕೂಡ, ಪಾರ್ಥ ನೀನು ಯಾಕೆ ಆ ಮನೆಗೆ ಬರೋದಿಲ್ಲ, ನೀನು ಹಳೇದನ್ನು ಮರೆತು ಬಿಡು, ಇನ್ಮೇಲೆ ನಾವೆಲ್ಲರೂ ಕೂಡ ಅಲ್ಲಿ ಆರಾಮಾಗಿ ಯಾವುದೇ ತೊಂದರೆ ಇಲ್ಲದೆ ಇರ್ಬೋದು ಅಂತ ಹೇಳಿ ಈ ಕಡೆ ಗೌತಮ್ ಅವರು ಹೇಳ್ತಾರೆ. ಆಗ ಪಾರ್ಥ ಅವರು, ಇಲ್ಲ ಬ್ರೋ, ನಾನು ಯಾವುದೇ ಕಾರಣಕ್ಕೂ ಆ ಮನೆಗೆ ಬರೋದಿಲ್ಲ, ನನ್ನಿಂದ ಎಷ್ಟೋ ತೊಂದರೆ ಆಯಿತು, ಮತ್ತು ಆ ಜಯದೇವು ಆ ಮನೆಯಲ್ಲಿ ಇದ್ದು ಹೋದ ಮನೆ, ಅದು ಇನ್ನೂ ಕೂಡ ನನಗೆ ಅಲ್ಲಿ ಬರಲಿಕ್ಕೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂತ ಹೇಳಿ ಈ ಕಡೆ ಪಾರ್ಥ ಅವರು ಕೂಡ ಹೇಳ್ತಾರೆ. ಆಗ
ಗೌತಮ್ ಅವರು ಕೂಡ ನೀನು ಆ ಮನೆಗೆ ಬರಲಿಲ್ಲ ಅಂದರೆ ಯಾವುದೇ ಕಾರಣಕ್ಕೂ ನಮಗೂ ನಿಮಗೂ ಯಾವುದೇ ಸಂಬಂಧ ಇಲ್ಲ, ನೀವು ಆ ಮನೇನ ಬಿಟ್ಟು ಹೋಗ್ತೀರಾ ಅಂದರೆ ನನ್ನನ್ನು ಬಿಟ್ಟು ಹೋದ ಹಾಗೆ, ಮತ್ತು ನನ್ನನ್ನು ಕೂಡ ನಮ್ಮ ಮನೆಯವರನ್ನು ಯಾರು ಕೂಡ ನೀವು ನೋಡಲಿಕ್ಕೆ ಬರಬಾರ್ದು, ಮಾತಾಡಿಸ್ಬಾರ್ದು ಅಂತ ಹೇಳಿ ಈ ಕಡೆ ಗೌತಮ್ ಅವರು ಕಂಡೀಷನ್ ಹಾಕ್ತಾರೆ. ಆಗ ಪಾರ್ಥ ಅವರು ಹೇಳ್ತಾರೆ, ಬ್ರೋ ಏನಂತ ಮಾತಾಡ್ತಾ ಇದ್ದೀರಾ ಅಂತ ಹೇಳಿ ಹೇಳ್ತಾರೆ. ಹೌದು ಪಾರ್ಥ, ನಾನು ಇದೇ ನಿರ್ಣಯನ ತೆಗೆದುಕೊಳ್ತೀನಿ, ನೀವು ಎಲ್ಲಾದರೂ ಆ ಮನೆಗೆ ಬಂದು ನಮ್ಮ ಜೊತೆ ಇದ್ದರೆ ನೀವು ಇರ್ಬೋದು, ಇಲ್ಲ ಅಂದರೆ ನಮ್ಮ ಹತ್ರ ಮಾತಾಡಲಿಕ್ಕೆ ಮತ್ತು ನಮ್ಮ ಸಂಬಂಧನ ಕಳೆದುಕೊಳ್ಳಿಕ್ಕೆ ಸಿದ್ಧವಾಗ್ತೀರಾ, ಏನು ಮಾಡ್ತೀರೋ ನೋಡಿ ಅಂತ ಇಲ್ಲಿ ಹೇಳ್ತಾರೆ. ಆಗ ಈ ಕಡೆ ಶಕುಂತಲಾ ಅವರು ಎಲ್ಲರೂ ಕೂಡ ಪಾರ್ಥ, ನಾವೆಲ್ಲರೂ ಕೂಡ ಗೌತಮ್ರ ಜೊತೆ ಅಣ್ಣನ ಜೊತೆ ಇರೋಣ, ನಾವು ಅಣ್ಣನ ದೂರ ಬಿಟ್ಟು ನಾವು ಇಷ್ಟೆಲ್ಲ ಕಷ್ಟವನ್ನು ಅನುಭವಿಸಿದ್ವಿ, ಈಗಲಾದರೂ ಅಣ್ಣನ ಜೊತೆ ಖುಷಿಯಾಗಿ ಇರೋಣ, ಒಪ್ಕೋ ಪಾರ್ಥ ಅಂತ ಹೇಳುವಾಗ ಆಗ ಪಾರ್ಥ ಅವರು ಆಯಿತು ಬ್ರೋ, ನಾನು ನಿಮಗೆ ಬೇಜಾರು ಮಾಡಲಿಕ್ಕೆ ನನಗೆ ಇಷ್ಟ ಇಲ್ಲ, ನೀವು ಇಷ್ಟು ಹೇಳ್ತಿದ್ದೀರಾ ಅಂದರೆ ನಾವೆಲ್ಲರೂ ಕೂಡ ಒಟ್ಟಿಗೆ ಇರೋಣ ಅಂತ ಹೇಳಿ ಪಾರ್ಥ ಅವರು ಇಲ್ಲಿ ಡಿಸೈಡ್ ಮಾಡ್ತಾರೆ. ಹಾಗೆ ಮಹಿಮಾ ಅವರು ಕೂಡ ತುಂಬಾ ಖುಷಿಯಿಂದ ಎಲ್ಲರೂ ಕೂಡ ಮನೆಗೆ ಬೇಕಾದ ಎಲ್ಲ ರೀತಿಯ ಪೂಜೆ ಥಿಂಗ್ಸ್ ಮತ್ತು ಬಟ್ಟೆಯನ್ನು ಪರ್ಚೇಸ್ ಮಾಡಲಿಕ್ಕೆ ಅಂತ ಹೋಗ್ತಾರೆ. ಎಲ್ಲವನ್ನು ಪರ್ಚೇಸ್ ಮಾಡಿಕೊಂಡು ಬಂದಿರ್ತಾರೆ. ಮತ್ತು ಭೂಮಿಕಾ ಅವರು ಕೂಡ ತನ್ನ ಮಗಳಿಂದ ತನಗೆ ಕಂಟಕ ಇದೆ ಅಂತ ಹೇಳಿ ಅವರು ಅದನ್ನೇ ಯೋಚನೆ ಮಾಡ್ತಾ ಇರ್ತಾರೆ. ಆ ಕಂಟಕವನ್ನು ಹೇಗಾದರೂ ಪೂಜೆಯಿಂದ ನಿವಾರಣೆ ಮಾಡ್ಬೋದಾ, ಮಿಂಚುಯಿಂದ ಮತ್ತು ನಮ್ಮ ಮನೆಯವರಿಂದ ಯಾವ ರೀತಿ ತೊಂದರೆ ಆಗ್ಬೋದು ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾರೆ. ಆಗ ಈ ಕಡೆ ಮಿಂಚುಗೆ ಏನಾದರೂ ಪ್ರಾಬ್ಲಮ್ ಆಗ್ಬೋದಾ ಅಂತ ಹೇಳಿ ಭೂಮಿಕಾ ಅವರು ಕೂಡ ಗೌತಮ್ ಹತ್ರ ಕೇಳ್ತಾ ಇರ್ತಾರೆ. ಆಗ ಭೂಮಿಕಾ ಅವರೇ, ನೀವು ಯಾವುದೇ ರೀತಿಯಲ್ಲಿ ಚಿಂತೆ ಮಾಡಬೇಡಿ, ಅದನ್ನೆಲ್ಲ ದೇವರು ನೋಡ್ಕೊಳ್ತಾನೆ, ಇಷ್ಟು ದಿನ ನಮ್ಮನ್ನು ಎಷ್ಟೇ ತೊಂದರೆ ಕೊಟ್ಟರು, ಎಷ್ಟೇ ನಾವು ತೊಂದರೆ ಪಟ್ಟರೂ ಕೂಡ ಆ ದೇವರು ನಮ್ಮ ಜೊತೆ ಇದ್ದು ಎಲ್ಲದರಲ್ಲೂ ಜಯ ಕೊಟ್ಟಿದ್ದಾನೆ, ಇದರಲ್ಲೂ ಕೂಡ ಆದಷ್ಟು ಬೇಗ ನಮಗೆ ಜಯವನ್ನು ಕೊಡ್ತಾನೆ ಅಂತ ಹೇಳಿ ನಂಬಿಕೆ ಇಡಿ ಅಂತ ಹೇಳಿ ಭೂಮಿಕಾ ಅವರಿಗೆ ಹೇಳ್ತಾ ಇರ್ತಾರೆ. ಮತ್ತು ಈ ಕಡೆ ಜಯದೇವ್ ಅವರು ಕೂಡ ಇಲ್ಲಿ ನನಗೆ ಕೆನ್ನೆಗೆ ಹೊಡೆದು ಅವಮಾನ ಮಾಡಿದ ಆ ಇಬ್ಬರನ್ನು ನಾನು ಸುಮ್ಮನೆ ಬಿಡೋದಿಲ್ಲ, ಆ ಗೌತಮನ ಮತ್ತು ಆ ದಿಯಾಗೆ ಸರಿಯಾದ ಪಾಠವನ್ನು ಕಲಿಸಲೇಬೇಕು, ನಾನು ಹೀಗಿದ್ರೆ ಏನಂತೆ, ಆದರೆ ನಾನು ಅವರಿಬ್ಬರನ್ನು ಕೂಡ ನಾನು ಸಾಯಿಸಲಿಕ್ಕೆ ಯಾವುದೇ ರೀತಿಯಲ್ಲಿ ಈಸೋದಿಲ್ಲ ಅಂತ ಹೇಳಿ ಜಯದೇವ್ ಅವರು ಥಿಂಕ್ ಮಾಡ್ತಾ ಇರ್ತಾರೆ. ಅವರಿಬ್ಬರನ್ನು ಹೇಗೆ ಏನು ಮಾಡೋದು ಅಂತ ಹೇಳಿ ಥಿಂಕ್ ಮಾಡ್ತಿರುವಾಗ ಈ ಕಡೆ ದಿಯಾ ಮತ್ತು ಮಿಂಚುನ ಕಿಡ್ನಾಪ್ ಮಾಡ್ಬೋದು ಅಂತ ಹೇಳಿ ಈ ಕಡೆ ಜಯದೇವ್ ಅವರಿಗೆ ಪ್ಲ್ಯಾನ್ ಉಳಿತದೆ. ಆಗ ಹೇಗಾದರೂ ಮಾಡಿ ಅವರನ್ನು ಕಿಡ್ನಾಪ್ ಮಾಡಬೇಕು ಅಂತ ಹೇಳಿ ಈ ಕಡೆ ಜಯದೇವ್ ಅವರು ಕೂಡ ಪ್ಲ್ಯಾನ್ ಮಾಡಿರ್ತಾರೆ. ಮತ್ತು ಒಂದು ದೊಡ್ಡ ರೌಡಿಯ ಸಹಾಯದ ಹತ್ರ ಅವರು ಹೋಗ್ತಾರೆ. ಮತ್ತು ಎಲ್ಲವನ್ನ ಕಳೆದುಕೊಂಡಿದ್ದೇನೆ, ಮತ್ತು ನನಗೆ ಸಹಾಯ ಮಾಡಿ ಅಂತ ಹೇಳಿ ಅವರು ಅಲ್ಲಿಗೆ ಹೋಗ್ತಾರೆ. ರೌಡಿಗಳು, ನೀವು ಇದ್ದಾಗ ನಮ್ಮನ್ನು ಎಷ್ಟು ಚೆಂದಾಗಿ ನೋಡ್ಕೊಂಡಿದ್ದೀರಿ ಬಾಸ್, ನಿಮಗೆ ನಾವು ಸಹಾಯ ಮಾಡ್ತೇವೆ ಅಂತ ಹೇಳಿ ರೌಡಿಗಳು ಜಯದೇವ್ ಕಡೆ ಇರ್ತಾರೆ. ಹಾಗೆ ಜಯದೇವ್ ಅವರು ಮಿಂಚುನ ಮತ್ತು ದಿಯಾನ ಕಿಡ್ನಾಪ್ ಮಾಡಲಿಕ್ಕೆ ಜಯದೇವ್ ಮುಂದಾಗ್ತಾರೆ. ಹಾಗೆ ತನ್ನ ಮಗಳಿಂದಲೇ ಗೌತಮ್ಗೆ ಕಂಟಕ ಶುರುವಾಯ್ತಂತಾನೆ ಹೇಳ್ಬೋದು. ಇಲ್ಲಿನವರೆಗೆ ಇವತ್ತಿನ ಸಂಚಿಕೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.